ನನ್ ಏನ್ ಅನ್ಕೋಬಿಟ್ಟವ್ರೆ ಮಾಡಕ್ ಕ್ಯಾಮೆ ಇಲ್ಲ ಬಿಟ್ಟಿ ಕೂಳ್ ತಿನ್ಕೊಂಡ್ ಬಿದ್ಬಿಟ್ಟವಳಿ ಪೊದ್ದಿ ಅಂತ ಅನ್ಕೋಬಿಟ್ಟವ್ರೆ ಎಲ್ಲರೂ. ಈ ಬಿಟ್ಟಿ ಕೂಳೆಲ್ಲ ತಿನ್ಕೊಂಡ್ ಬಿದ್ದಿರಕ್ಕಿಲ್ಲ ಈ ಪೊದ್ದಿ. ಏನಾರ ಮಾಡ್ತೀನಿ ಈ ಮನೆನಾಗಿದ್ರೆ ಕೇಳು. ನನ್ನ ಗಂಡ ಏನಂದ ನನ್ ಗಂಡ ಆ ಆ ಮನೆ ಬಿಟ್ಟು ಹೋಗು ಅಂತ ಅಂದಲ್ವಾ. ಇರ್ಲಿ 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 ಇದಕ್ ಸಾಕ್ಷಿ ಜಯಮ್ಮನಿಯ. ನಾನ್ ಮನೆ ಬಿಟ್ಟು ಹೋಯ್ತಾ ಇದೀನಿ. ಯಾವಳ ಬಂದ್ರು ಯಾವನ್ ಬಂದ್ರು ನನ್ ತಡೆಯಕ್ ಹಾಕಿಲ್ಲ. ನಾನಂತೂ ಒಯ್ತಾ ಇರೋದೇನಿಯ ಮನೆ ಬಿಟ್ಬಿಟ್ಟು. ನಾನಂತೂ ಈಗ್ಲೇ ಹೇಳ್ತಿದ್ದೀನಲ್ಲ, ನನಗಂತೂ ಯಾರ ಸವಾಸನೂ ಬೇಕಾಗಿಲ್ಲ ಈ ಮನೆಯಾಗೆ. ನನಗ್ ಬೆಲೆ ಇಲ್ದಿರ ಮನೆಯಾಗೆ ನಾನು ಇರಕ್ಕಿಲ್ಲ. ಅಪ್ಪ ಪದ್ದು, ನೀನ್ ಮನೆ ಬಿಟ್ಬಿಟ್ಟು ಹೋಯ್ತಿದ್ಯಾ? ನೀನ್ ಯಾಕೆ ಮನೆ ಬಿಟ್ಬಿಟ್ಟು ಹೋಯ್ತಾ ಇದ್ಯಾ? ನೀನೇನು ಹೋಗ್ಬೇಡ ಮನೆ ಬಿಟ್ಬಿಟ್ಟು ಸುಮ್ಕೆ ಇರು. ನನ್ ಗಂಡ ಅವನಿಗೆ ಕೇಳಿಸ್ಕೊಂಡ್ಲಿರು. ನಾನು ಯಾಕಿರ್ಬೇಕಕ್ಕ ಈ ಮನೆಯಾಗೆ? ಈ ಮನೆಯಾಗ ನಾನು 3 ಬಿಟ್ಬಿಟ್ಟಿದ್ದೀನ. ನನಗೇನು ಮಾನ ಮರುವುದೇ ಅನ್ನೋದು ಏನೂ ಇಲ್ವ ನನಗೆ? ನನ್ನ ಗಂಡ ನಿನಗೆ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ದ. ನಾನು ನಿನಗೆ ಫಿಟ್ಟಿಂಗ್ ಇಕ್ಬಿಟ್ಟು ನಿನ್ನ ಗಂಡನ್ನು ದೂರ ಮಾಡ್ತಾ ಇದ್ದೀನಂತೆ ಫಿಟ್ಟಿಂಗ್ ಇಕ್ಬಿಟ್ಟು. ಅದಕ್ಕೆ ನಿನಗೆ ನಾನು ಇರಕ್ಕಿಲ್ಲ ಈ ಮನೆಯಾಗೆ. ಇನ್ನು ಇಲ್ಲಿರೋದು ಬ್ಯಾರಡ್ತಾಗ ಮಾತಾಡೋದು ಕಂಡರ್ತಾಗ ಮಾತಾಡೋದು ಅನ್ನಿಸ್ಕೊಳ್ಳೋದು ಇದೆಲ್ಲನೂ ಬೇಕಾ? ನನಗಂತೂ ಭಾಳ ಸಿಟ್ಟು ಬರ್ತೈತೆ. ನಾನು ಯಾಕೆ ನಿಮ್ಮ ಸಂಸಾರ ಹಾಳು ಮಾಡ್ತಾ ಇದ್ದೀನಿ? ಅದಕ್ಕೆ ಈ ಮನೆಗೆ ಯಾರ ಸಂಸಾರನೂ ಹಾಳಾಗೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಮನೆ ಬಿಟ್ಬಿಟ್ಟು ಇಲ್ಲಿಂದ ಹೊಂಟೋಯ್ತಾ ಇದ್ದೀನಿ. ಹೊಂಟೋಗ್ಬಿಡ್ತೀನಿ. ಯಪ್ಪ, ಇವಳು ಮನೆ ಬಿಟ್ಟು ಹೋಗ್ಬಿಟ್ರೆ ನನಗಂತೂ ಬಹಳ ಸಮಾಧಾನ. ಪದ್ದಿ, ನಾವೆಲ್ಲ ಒಂದು ರೌಂಡ್ ಮನೆ ಬಿಟ್ಬಿಟ್ಟು ಹೋಗಿದ್ದಾಯ್ತು. ನೀನೊಬ್ಳು ಬಾಕಿ ಇದ್ದೆ ನೋಡು. ನಾನು ಯಾವಾಗ ಅನ್ಕೋತಾ ಇದ್ದೆ ಈ ಪೊದ್ದಿ ಮನೆ ಬಿಟ್ಬಿಟ್ಟು ಹೋಗ್ಬೇಕಿತ್ತೆ, ಇನ್ನೂ ಯಾಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಅಂತೂ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೆಯಲ್ಲ, ಭಾಳ ಎಲ್ಲ ಖುಷಿ ಆಗ್ತಿರ್ಬೇಕು. ಸ್ಯಾನೆ ದಿನ ಖುಷಿ ಇರಕ್ಕಿಲ್ಲ. ಸ್ಯಾನೆ ಖುಷಿ ಪುಡಕ್ ಹೋಗ್ಬೇಡ, ಸಮಾಧಾನ ಮಾಡ್ಕ. ಇವನ್ ಶಾಶ್ವತ ಅಲ್ಲ ಖುಷಿ ಎಲ್ಲ. ಮನೆ ಬಿಟ್ಬಿಟ್ಟು ಹೋಯ್ತಾ ಇದೀನಿ ಅಂತ ಫುಲ್ ಕಿಸಿತಿರೋದು ನೋಡು. ಈ ಪದ್ದಿ ಏನ್ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರ್ತದೆ, ಸರಿನಾ? ಹೌದಾ, ಆಯ್ತಮ್ಮ, ಆರಾಮಾಗಿ ಹೋಗು. ಬ್ಯಾಡ ಅಂದವ್ರು ಯಾರು? ಅತ್ತೆ ಬಂದ ತಕ್ಷಣ ಹೇಳ್ಬಿಡು, ಪದ್ದಿ ಬೇಜಾರು ಮಾಡ್ಕೊಂಡು ಹೋಗೋಳೆ. ಗಂಡ ಬೈದ ಅದಕ್ಕೆ ಹೋಗೋಳೆ ಅಂತ ನೀ ಹೇಳ್ಬಿಡು. ಅಕ್ಕ, ನೀನೇನು ಸ್ಯಾನೆ ಟೆನ್ಷನ್ ತಗೊಳಕ್ ಹೋಗ್ಬೇಡ, ಸರಿನಾ? ನಿನ್ನ ಸಹಾಯಕ್ಕೆ ಯಾವಾಗನ ಫೋನ್ ಹಾಕಿ ನಾನು ಇರ್ತೀನಿ. ಆದರೆ ನನ್ನ ಗಂಡಂತಾಗ ಅನ್ನಿಸ್ಕೊಂಡು ನಾನಂತೂ ಇರೋಕ್ಕಾಗಕ್ಕಿಲ್ಲ. ನನ್ನ ಗಂಡಂತಾಗ ನಾನು ಯಾಕೆ ಅನ್ನಿಸ್ಕೊಂಡಿರ್ಲಿ? ನನಗೇನು ಅದೇ ಕ್ಯಾಮೆಯ ಗಂಡಂತಾಗ ಅನ್ನಿಸ್ಕೊಂಡಿರೋಕ್ಕೆ ನಾನಂತೂ ಇರೋಕ್ಕಿಲ್ಲ. ನನ್ನ ಗಂಡ ಏನಾರ ಅನ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ. ನನ್ನೇ ನೀನಿಯ ಮನೆ ಬಿಟ್ಬಿಟ್ಟು ಹೋಗ್ಬಿಡು ಅಂತ ಹೇಳ್ಬಿಟ್ಟ ಗೊತ್ತಾ? ನಿನ್ನ ಗಂಡನೇನಿಯ ಫಿಟ್ಟಿಂಗ್ ಇಕ್ಕಿರೋದು ಎಲ್ಲನೂ. ನಾನಂತೂ ಇರೋಕ್ಕಿಲ್ಲ. ಲೇ ಪದ್ದಿ, ಏನು ಹೊಸ ಡ್ರಾಮಾ ಶುರು ಮಾಡ್ಕೊಬಿಟ್ಟ? ಯವ್ವ ಇಷ್ಟೆಲ್ಲ ನಡೀತೈತೆ. ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿವ್ನಿ. ಅಂತದ್ರಾಗೆ ನನ್ನೇನಿಯ ಡ್ರಾಮಾ ಮಾಡ್ತೀಯ ಅಂತ ಕೇಳ್ತಿದೀಗ. ಡ್ರಾಮಾ ಮಾಡಕ್ ಇಲ್ಲೇನು ಡ್ರಾಮಾ ಕಂಪ್ನಿ ನಡೆಸ್ತಿದ್ರ ನೀವೆಲ್ಲರೂ ಸೇರ್ಕೊಬಿಟ್ಟು ನಾನ್ ಮನೆ ಬಿಟ್ಟು ಹೋಯ್ತಿರೋದು. ನೀನೇ ಹೇಳ್ದಲ್ಲ ಈ ಮನೆಯಾಗಿ ಇರಕ್ಕಿಲ್ಲ ನೀನು ಅಂತ ಹೇಳ್ಬಿಟ್ಟು, ಅದಕ್ಕೆ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೀನಿ. ಲೇ, ಏನಾರ ಹೇಳಿ ದೊಡ್ಡ ಚಿಕ್ಕವ್ರ ಮುರಿವಾದಿ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ. ಯಾಕೆ ಸುಮ್ಮನೆ ಹಿಂಗೆ ಆಡಿಯ ನೀನು? ಬಿಡು ಸುಮ್ಮನೆ ಅತ್ತಾಗೆ. ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡಿಯ? ಅಲ್ಲ, ಒಂದು ಚಿಕ್ಕ ಕೆಲಸ ಮಾಡು ಅಂದ್ರೆ ಮಾಡಕ್ಕಿಲ್ವಲ್ಲ? ನಮ್ಮ ಅಣ್ಣನ ಹತ್ರ ಕ್ಷಮೆ ಕೇಳಿದ್ರೆ ಏನಾರ ಗಂಟು ಹೋಗ್ಬಿಡ್ತದ? ಹ್ಞೂನ್ರಿ, ನಾನು ಬೊಚ್ಚಿಕೊಂಡಿರೋ ಗಂಟೆಲ್ಲ ಹೊಂಟೋಗ್ಬಿಡ್ತದೆ. ಏನಿವಾಗ ನಾನು ಬೊಚ್ಚಿಕೊಂಡಿದ್ದೀನಲ್ಲ, ಆ ಗಂಟು ಈ ಗಂಟು ಒಂದು ಇರಕ್ಕಿಲ್ಲ, ಎಲ್ಲ ಹೊಂಟೋಗ್ಬಿಡ್ತದೆ. ನೋಡಿ, ಮಾನ ಮುರುವದಿನ ಎತ್ತಿದ ಕೈ ಪದ್ದಿ ತಲೆ ತಗ್ಸ ಮಾತೇ ಇಲ್ಲ. ಇನ್ನೊಂದ್ಕಿಂತ ಹೇಳಿ ಪದ್ದಿ, ಕ್ಷಮೆ ಕೇಳಬೇಕು. ನೀವು ಹೇಳೋರ್ತಾಗೆಲ್ಲ ಕ್ಷಮೆ ಕೇಳಿ ಕಾಲಿಗೆ ಬಿದ್ದು ಅಂತ ಬೇವರ್ಸಿ ಬಾಳ್ನ 100 ವರ್ಷ ಬಾಳೋದಕ್ಕಿನ್ನ ಹುಲ್ಲಿಯಾಗಿ ಒಂದೇ ವರ್ಷ ಬಾಳಿ ನೆಗದ್ ಬಿದ್ದು ಸಾಯ್ತೀನಿ. ಟಾಟಾ, ಬಾಯ್ ಬಾಯ್, ನಾನು ಹೋಯ್ತಾ ಇದ್ದೀನಿ. ಹೋಗು, ಅಲ್ಲಿ ನಿನ್ ತವ್ರ ಮನೆಯಾಗೆ ಆರ್ತಿ ಎತ್ಕೊಂಡೇ ನಿಂತಿರಕ್ಕಿಲ್ಲ. ನಿನ್ ತವ್ರ ಮನೆಯಾಗೆ ಯಾಕೋ ಸುಮಾಕ್ ಹೋಗಿತಾರೆ. ನಿನ್ಗೆ ಆರ್ತಿ ಎತ್ಬಿಟ್ಟು ನಿನ್ಗೇನು ಕಾಲಿಗೆ ಬಿದ್ಬಿಟ್ಟು ಏನು ಕರೀತಾರೆ ಅಂತ ಅನ್ಕೊಂಬಿಟ್ಟ? ಓಡೋಗ್ಬಿಟ್ಟು ಮದುವೆ ಆಗಿರೋದು. ನಿಮ್ಮ ಅಪ್ಪ ನೀನು ನೋಡ್ದ ಅಂದ್ರೆ ಕತ್ರು ಸಾಕ್ಬಿಡ್ತಾನೆ. ಏನೋ ಸುಮ್ಕೇನಿಯಾ ಹೇಳೋದನ್ನ ಕೇಳ್ಕೊಂಡು ಇರೋದು ಬಿಟ್ಬಿಟ್ಟು ಏನು ದೌಲತ್ ಮಾಡ್ತಿದ್ದೀಗಲ್ಲ ಪದ್ದಿ? ಚಿಕ್ಕ ವಿಷಯ ದೊಡ್ಡದು ಮಾಡ್ತಾ ಇದೀಯ ನೀನಂತಂದ್ರೆ. ಏನೋ ಚಿಕ್ಕ ವಿಷಯ ತಾನೆ. ನಮ್ಮ ಅಣ್ಣ ಇನ್ನೇನು ಬ್ಯಾರೆ ಏನಾರ ಕೋಟಿ ಕೇಳಿದ್ನ? ನಮ್ಮ ಅಣ್ಣ ಕೇಳಿದ್ ಒಂದೇನೆಯ ಕ್ಷಮೆಯ. ಅದನ್ನು ನೀನು ಇದು ಮಾಡ್ಲಿಲ್ಲ ಅಂದ್ರೆ ನನ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕೋಟಿಗಿನ್ನ ಶಾಣರಿ. ಕೋಟಿ ಅದೆಲ್ಲದ್ರ ಮುಂದೆ ಏನು ಇಲ್ಲ. ಕೋಟಿಗಿನ್ನ ಒಂದು ಕೈ ಶಾನೆನಿಯ. ನೋಡಿ, ಹಿಂಗ ಅಂತಿದೀನಿ ಅಂತಲ್ಲ, ಜಪ್ಪ ಅಂದ್ರೂ ನಾನು ಯಾರ ಕಾಲ್ಗೂ ಬೀಳಕ್ಕಿಲ್ಲ. ಮನೆ ಬಿಟ್ಟು ಹೋಗಕ್ಕೆ ಸೂಟ್ ಕೇಸ್ ಸಮೇತ ರೆಡಿಯಾಗಿ ನಿಂತೀವನಿ ಅಂತ ಹೇಳಿದ್ರೆ ನಾನೇನಾದ್ರೂ ಅವ್ರ ಕಾಲಿಗೆ ಬೀಳ್ತೀನಿ ಅಂತ ಕನ್ಸಾಗ ಅನ್ಕೊಂತೀರಾ? ಅನ್ಕೋಬೇಡಿ. ಪದು, ಹಾಗಿದ್ದಾಯ್ತು ಬಿಡು. ಏನೋ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬೇಡ. ನೋಡು, ಮನೆಯಾಗಿರು. ಅದಕ್ಕೆ ಹೋದ್ರೆ ಹೋಗ್ಲಿ ಬಿಡಿ. ಎಲ್ಲೋಯ್ತಾಳೆ? ಅವ್ರ ಅಪ್ಪ ಇವಳನ್ನ ಮನೆ ಒಳಗಡೆಗೂ ಸೇರ್ಸಲ್ಲ, ಬಂದೇ ಬತ್ತಾಳೆ. ಇದೇ ಚಾಲೆಂಜಾ? ನೀವೇ ಬತ್ತೀರಾ ನನ್ನ ಹುಡಿಕೊಂಡು. ಇದು ನನ್ನ ಚಾಲೆಂಜು. ಹೋಗೆ, ನಾನು ಯಾಕೆ ಬರಲಿ ನಿನ್ನ ಹುಡಿಕೊಂಡು? ನಂಗೇನು ಅದೇ ಕ್ಯಾಮಿಯಾ? ನೋಡು, ನೀನು ಜಾಸ್ತಿ ಇದು ಮಾಡ್ತಿರೋದು. ನಮ್ಮ ಅಣ್ಣನ ಸಂಸಾರ ಹಾಳಾಗೋಯ್ತೈತೆ ಅಂದ್ರೂ ತಲೆ ಕೆಡ್ಸ್ಕೊಂಡಿದ್ದಂಗೆ ದೌಲತ್ ಮಾಡ್ತಿರೋದು ನೀನು. ತಗ್ಗಿ ಬಗ್ಗೆ ನಡೆದ್ರೆ ನಿನ್ಗೆ ಏನಾರ ಕಡಿಮೆ ಆಯ್ತದ? ತಗ್ಗಿ ಬಗ್ಗೆ ನಡೆಯಕ್ಕೆ ಅಯ್ಯ ಹೋಗ್ರಿ. ತಪ್ಪು ಮಾಡಿಲ್ಲ. ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ತಲೆ ಕೆಡಿಸ್ಕೊಳಕಿಲ್ಲ, ನಾನು ನಿಮ್ಮ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಇವಳೇ ನಿಜವಾಗ್ಲೂ ಹೊಂಟೋಗ್ಬಿಟ್ಲಲ್ಲ. ಅವ್ರ ಮನೆ ಬಿಟ್ಕೊಳಕಿಲ್ಲ ತಾನೇ ಅವ್ರಪ್ಪ. ಏನೋ ಬೈದಿದ ತಕ್ಷಣ ಒಂಟೆ ಹೋಗ್ಬಿಟ್ಲ.
ಅಯ್ಯೋ ಪುದ್ದಿ, ಹೋಗಿ ಇನ್ನೇನೇನು ರಾದಂತ ಮಾಡ್ತಾಳೋ ಏನು ಕಥೆಯೋ. ಹಾಂ, ಚಾಲೆಂಜ್ ಹಾಕೋದ್ಮೇಲೆ ಬಿಡೋದೇ ಇಲ್ಲ ಇವಳು. ಇವಳು ತಗೋಸಿ ಹುಷಾರಾಗಿ ಬೇರೆ ಇರಬೇಕು. ನನಗೆ ಗ್ರಾಚಾರ ಕೆಟ್ಟಿತ್ತು ಅಂತಲೇ ನೀ ಅನ್ನಿಸ್ತದೆ ನನಗೆ. ಇದೆಲ್ಲ ಬೇಕಿತ್ತಾ? ಆದ್ರೂ ನಮ್ಮ ಅಣ್ಣನ ಸಂಸಾರ ಉಳ್ಸೋಕ್ಕೆ ಏನೋ ಒಂಚೂರು ಬೈಯೋದ್ರಾಗೆ ಏನೂ ತಪ್ಪಿಲ್ಲ ಬಿಡು. ಮೊಯ್ದು ಪೊದ್ದುನ ಕಳಿಸಿ ನೀನು ಶಾನೆ ತಪ್ಪು ಮಾಡಿದೆ. ಪಾಪ ಪೊದ್ದು ಎಷ್ಟು ಒಳ್ಳೆಳು. ಪೊದ್ದುನೇನು ಕಳ್ಸಕೋದೆ ನೀನು? ಅದಕ್ಕೆ ಅವಳು ಚಿಕ್ಕ ಚಿಕ್ಕ ವಿಷಯನೂ ಕೇಳೋದಿಲ್ಲ. ನನಗೆ ನನ್ನ ಹತ್ರ ನೀ ಜೋರಾಗಿ ಮಾತಾಡಿ ಇದು ಮಾಡ್ತಾಳೆ. ಅದಕ್ಕೆ ಯಾಕೋ ಬೇಜಾರಾಯಿತು, ಹೊಂಟೋಗಿ ಮನೆ ಬಿಟ್ಬಿಟ್ಟು ಅಂತ ಹೇಳ್ದೆ. ಅದಕ್ಕೆ ನೀವು ಒಂಟೆ ಹೋಗ್ಬಿಡದ. ಅವ್ರ ಅಪ್ಪ ಅಮ್ಮ ಬಿಟ್ಕೊಳಕ್ಕಿಲ್ಲ ಮನೆಗೆ, ಅವ್ರ ಅಮ್ಮ ಬಿಟ್ಕೊಂಡ್ರು ಅವ್ರ ಅಪ್ಪ ಬಿಟ್ಕೊಳಕ್ಕಿಲ್ಲ ಮನೆಗೆ. ನಾನು ಆ ಧೈರ್ಯದ ಮೇಲೆ ಮನೆ ಬಿಟ್ಬಿಟ್ಟಿನಿ, ಎಲ್ಲೋಯ್ತಾಳೆ ಹೋಗೋದಿಲ್ವಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡು ಹಂಗೆ ಒಂದೆ. ನೋಡ್ರೆ ಬ್ಯಾಗ್ ಎತ್ಕೊಂಡು ಒಂಟೆ ಹೋಗ್ಬಿಟ್ಲಲ್ಲ, ಎಲ್ಲಿಗೋಯ್ತಾಳೆ ಬುಡಿ ಅದಕ್ಕೆ ಬತ್ತಾಳೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ವಾಪಸ್ ಬತ್ತಾಳೆ. ಮೊಯ್ದು ನಿಂಗಂತೂ ಬುದ್ಧಿ ಇಲ್ಲ. ಅಯ್ಯೋ ಮೈದು, ಸರಿಯಾಗಿ ಮಾಡಿದ್ಯಾ ನೀನಂತೂನುವೆ. ಇಂಥವ್ರಿಗೆಲ್ಲ ಹಿಂಗೇನಿಯ ಬುದ್ಧಿ ಕಲಿಸ್ಬೇಕು. ಸರಿಯಾಗಿ ಅಂದ್ರೆ ಸರಿಯಾಗಿ ಮಾಡಿದ್ಯಾ ಬಿಡು. ಈ ಪದ್ದಿ ಶಾನೆ ಮೆರೆತಿದ್ಲು. ನಾನು ನಂದೇ ನಾನು ಅನ್ಕೊಂಡಂಗೆ ಏನಿ ಆಗೋದು ಹಂಗೆ ಹಿಂಗೆ ಅಂತ. ಸರಿಯಾಗಿ ಆಯ್ತಲ್ಲ ಬಿಡು. ಇವಾಗಾದ್ರೂ ಬುದ್ಧಿ ಕಲ್ತ್ಕೊಂಡು ಮನೆಗೆ ಬರ್ಲಿ ಸುಮ್ಕಿರು. ಇವಳನ್ನ ಹಿಂಗೇನಿಯ ಬಿಟ್ಬಿಟ್ರೆ ಅಷ್ಟೇನಿಯ ಕತೆ. ಇನ್ನು ಇವಳು ದೌಲತ್ತು ಸ್ಯಾನೆ ಆಗೋಯ್ತದೆ. ಏನೋ ಹೊತ್ತಿಗೆ ಒಂದೇ ಓದ್ಲು, ಇನ್ನೇನು ಮಾಡೋಕ್ಕಾಯ್ತದೆ ಬಿಡಿ. ಸಮಾಧಾನ ಆದಮೇಲೆ ಅವಳೇ ನೀವು ವಾಪಸ್ ಬರ್ತಾಳೆ. ಅವಳನ್ನ ಶಾನೆ ಇಷ್ಟಪಡ್ತಾಳೆ. ಹಾಗೆಲ್ಲ ಬಿಟ್ಬಿಟ್ಟು ಹಂಗೆಲ್ಲ ಹೋಗ್ಬಿಟ್ಟು ಇದು ಮಾಡೋಳಲ್ಲ. ಹೊಸಿ ಕ್ವಾಪ ಶಾನೆ ಅವಳಿಗೆ ಅಷ್ಟೇ ನೀ ಸಿಟ್ಟು ಕ್ವಾಪ ಎಲ್ಲ ಶಾನೆ. ಅದಕ್ಕೆ ಹಂಗೆ ಆಡ್ತಾಳೆ ಅಷ್ಟೇ ನೀನಿಯ. ಬಿಡು, ಈಗ ಇನ್ನೇನು ಮಾತಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗಿಲ್ಲ ಬಿಡು. ಹೆಂಗೋ ನಂಗೆ ಧೈರ್ಯ ಹೇಳ್ಕೊಂಡು ಧೈರ್ಯ ಮಾಡ್ಕೊಂಡಿದ್ಲು. ಈಗ ಅವಳು ಹೊಂಟೋಗ್ಬಿಟ್ಲಲ್ಲ, ಈಗ ಏನು ಮಾಡೋದು ಅಂತ ನನಗೂ ಬೇಜಾರಾಯ್ತೈತೆ. ಹೆಂಗೋ ಅವಳು ಎಂಥ ಧೈರ್ಯ ಅವಳು ನನಗೆ. ಈಗ ಏನು ಮಾಡಲಿ ನಾನು? ನನ್ನ ಗಂಡನ ತಂಗ ಹೊಡೆಸ್ಕೊಂಡು ಬಡಿಸ್ಕೊಂಡು ನನ್ನ ಕೈ ಇರೋಕ್ಕಾಗಕ್ಕಿಲ್ಲ ಇಲ್ಲಿ. ಆದರೂ ಪೊದ್ದಿ ಮೇಲೆ ಧೈರ್ಯಕ್ಕೆ ಹಂಗೋ ಹಿಂಗೋ ಇದ್ದೆ. ಈಗ ನೋಡಿದ್ರೆ ಒಂಟೆ ಹೋಗ್ಬಿಟ್ಲು. ಹೆಂಗನ ಮಾಡಿ ಇವಳು ವಾಪಸ್ ಕರೆಸ್ಬೇಕಲ್ಲ. ಹೆಂಗೆ ಕರೆಸೋದು? ಹಬ್ಬಬ್ಬ. ಆನಂದ ಪರಮಾನಂದ ಪರಮಾನಂದ. ಲೇ ಪದ್ದಿ ಹಾಳಾಗೋಗೆ, ಮತ್ತೆ ಬರಲೇ ಬೇಡ, ಸರ್ವನಾಶ ಆಗೋಗು ಸದ್ಯ. ಮನೆಗೆ ಇದ್ಬಿಟ್ರೆ ನಾನೇನು ಮಾಡ್ತೀನಿ? ನನಗೆ ಎಷ್ಟು ತಿಂಗಳು ಏನು ಎತ್ತ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ನನ್ನ ತಲೆಯೆಲ್ಲ ತಿನ್ನೋಳು. ಸದ್ಯ ಇವಳು ಇಲ್ದಿರೋದಕ್ಕೆ ರೋಷವಾಗಿರ್ಬೋದು. ನಮ್ಮ ಮನೆಗಿರೋರ್ಗೆ ಯಾರಿಗೂ ಅಷ್ಟೊಂದು ತಲೆ ಇಲ್ಲ. ಹೆಂಗೋ ಆರಾಮಾಗಿ ಮ್ಯಾನೇಜ್ ಮಾಡೋಕ್ಕೆ ಸರೋಯ್ತು. ಅತ್ತೆ ಫೋನ್ ಮಾಡ್ಲಾ? ಬುದ್ಧಿ ಹೊಂಟೋಗ್ಬಿಟ್ಲು ಅಂತ ಹೇಳ್ಬಿಟ್ಟು ಇರು, ಅತ್ತೆಗೆ ಫೋನ್ ಮಾಡ್ತೀನಿ. ಹಲೋ ಅತ್ತೆ, ಬರ್ತಿದ್ದೀರೇ? ಅಲ್ಲತ್ತೆ ಮೊಯ್ದು ಏನೋ ಒಂದ ಅಂತೇಳ್ಬಿಟ್ಟು ಪೊದ್ದು ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಲು. ಈಗತ್ತೆ ಇನ್ನೂ. ಅಯ್ಯೋ ನಾನು ತಡಿಯಕ್ಕೆ ಹೋದೆ. ಅಯ್ಯೋ ನಿಂತ್ಕೊಂಡ್ಲ ಇಲ್ಲ, ಒಂಟೆ ಹೋಗ್ಬಿಟ್ಲು ಮುನಿಸ್ಕೊಂಡು. ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳೋದಂತೆ ಮೊಯ್ದು, ಅದಕ್ಕೆ ಒಂಟೆ ಹೋಗ್ಬಿಟ್ಲು. ಅತ್ತೆ ಪಾಪ ಭಾಳ ಒಳ್ಳೆಳತ್ತೆ. ಒಂದು ಕಿತ ಮಾತಾಡಿ ಕರೆಸ್ರಿ ಅತ್ತೆ ವಾಪಸ್ಸು. ಇನ್ನೂ ಎಲ್ಲೂ ಹೋಗಿರಕ್ಕಿಲ್ಲ ಅವಳು, ಇಲ್ಲೇ ಎಲ್ಲ ನಾವು ದಾರದ ದಾರಿನಾಗ ಹೋಯ್ತಿದ್ದಾಳೆ. ನಿಮ್ಗೆ ಏನೋ ದಾರಿನ ಕಾಣಿಸಿದ್ರೆ ಹೊಸಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ಹ್ಞೂ ಅತ್ತೆ, ಕರ್ಕೊಂಬಿಟ್ಟು ಬನ್ನಿ ಅಂತೆ. ಸರಿ ಅತ್ತೆ, ಆಯಿತು. ಅದಕ್ಕೆ ಫೋನ್ ಹಾಕಿದ್ದು. ಇಲ್ಲ ಅವನ ಮನೆಗೆ ಅವನೇ ಮೊಯ್ದು. ಸರಿ ಅತ್ತೆ. ಸರಿ ಅತ್ತೆ, ಸರಿ ಆಯ್ತು ಅತ್ತೆ, ಆಯ್ತು. ಜನ ಲೇ ಜನ. ಪದ್ದು ಬಂದ. ಬಾ ಕೋಳಿ ಸಾರೆಲ್ಲ ರೆಡಿ ಆಗೈತೆ, ತಿನ್ನಿವಂತ ಬಾ. ನಮ್ಮ ಅತ್ತೆ ಇನ್ನೂ ಒಂದು ವಾರ 10 ದಿನ ಬರೋಕ್ಕಿಲ್ಲ. ಹೋಗ್ಬಿಟ್ಟೈತೆ ಬಾ. ಅದಕ್ಕೆ ನಿಂಗೆ ಹೇಳಿದ್ದು, ಮುನಿಸ್ಕೊಂಡು ಬಾ, ಏನಾಗಕ್ಕಿಲ್ಲ. ನಾನು ಕರ್ಕತ್ತೀನಿ ಅಂತ ಹೇಳ್ಬಿಟ್ಟು ಕೊಡು ಲಗೇಜ, ಒಳಗಡೆ ಕಿಕ್ತೀನಿ. ಏನು ಜಾನೆ ಬೇಜಾರು ಮಾಡ್ಕೊಂಡು ಬರಲಿಲ್ಲ ತಾನೇ? ಸುಮ್ಕೆ ಬಂದೆ ಅಷ್ಟೇನಿಯ. ನನ್ನ ಗಂಡ ಏನು ಅನ್ಕೊಬಿಟ್ಟವನ್ ಗೊತ್ತಾ? ನಾನು ತವ್ರ ಮನೆಗೆ ಜಗಳ ಆಡಿರೋದಕ್ಕೆ ಎಷ್ಟು ಮೆಟ್ನಾಗ ಹೊಡೆದ್ರು ಇತ್ತಾಳೆ ಅಂತ ಅನ್ಕೊಬಿಟ್ಟವನಿ. ನಾನೇನು ಇದ್ದೇನೆ? ನಾನೇನು ತಲೆನೇ ಕೆಡಿಸ್ಕೊಳಕಿಲ್ಲ ಜೇಮ. ನಿನ್ನಂತ ಒಬ್ಳು ಒಳ್ಳೆ ಫ್ರೆಂಡ್ ಇದ್ಬಿಟ್ರೆ ಅಷ್ಟೇನಿಯ ಸಾಕು. ಆರಾಮಾಗೆ ನೆಮ್ಮದಿಯಾಗಿರ್ಬೋದು. ಯಾಕೆ ಬೇಕು ಸುಮ್ಕೆನೆನಿಯ? ಹೋಗು ಒಳಗಡೆ ಲಗೇಜ್ ಇಕ್ಬಿಟ್ಟು ಅಪ್ಪ ಸ್ವಲ್ಪ ಹೊತ್ತು ಕುಂತ್ಕತೀನಿ, ಸುಧಾರಿಸ್ಕತೀನಿರು. ಲೇ 15 ದಿನ ಅಲ್ಲ 15 ವರ್ಷ ಇರೇ ಪದಿ. ನೀನು ನೋಡ್ಕೊಳ್ಳೋ ಜವಾಬ್ದಾರಿ ನಂದ್ಕೊಂಡ್ಲೇ. ಫ್ರೆಂಡು ಬರೀ ಸುಖದಾಗಲ್ಲ ಕಷ್ಟದಾಗೂ ಕೈ ಹಿಡಿಯೋಳೆ ನಿನ್ನ ಫ್ರೆಂಡು. ನೀನು ನಾನು ಫ್ರೆಂಡು ಅಂತದ್ರಾಗ ನಾನು ಬಿಟ್ಬಿಟ್ಟೆನ ನಿನ್ನ. ಲೇ ಎಷ್ಟು ಸುಖದಾಗ ಮಜಾ ಮಾಡಿದ್ದೀವಿ. ಹೊಸ ವರ್ಷ ಬಂದರೂ ಮಜಾ ಮಾಡೋದೆ, ಬಿಸ್ನೆಸ್ ಮಾಡಿ ದುಡ್ಡಾಗೂ ಮಜಾ ಮಾಡೋದೆ, ಎಲ್ಲ ಮಜಾ ಮಾಡ್ತೀವಿ. ಅಂತದ್ರಾಗ ಕಷ್ಟ ಬಂದ್ಬಿಟ್ರೆ ಕೈ ಕೊಟ್ಬಿಟ್ರೆ ಅದನ್ನ ಫ್ರೆಂಡ್ಶಿಪ್ ಅಂತಾರೇನೆ. ಉಗಿ ಮಕ್ಕೆ ಬಾ ಬ್ಯಾಗ್ ಒಳಗಡೆ ಕಿಕ್ತೀನಿ, ಕುಂತ್ಕೊಂಡು ಸುಧಾರ್ಸ್ಕ ಬಾ. ಅಷ್ಟಾಗೆ ಬಿಸಿ ಮುದ್ದೆ ತಗೊಂಡ್ಬಿಟ್ಟು ಬರ್ತೀನಿ. ಫ್ರೆಂಡು ಅಂದ್ರೆ ನೀನು ಜೇಮ, ಕುಚಿಕ್ಕು ದೋಸ್ತು. ಇರು ಬಿಸಿದ ಮುದ್ದೆ ಹಂಗೆ ತೊಳಸ್ಕೊಂಬಿಟ್ಟು ಬರ್ತೀನಿ. ಹಂಗೆ ತೊಳಸ್ಕೊಂಬಿಟ್ಟು ಬಾ. ನೀನು ಬತ್ತಿಗ ಅಂತ ಹೇಳ್ಬಿಟ್ಟು ಗೊತ್ತಿತ್ತಲ್ಲ, ಅದಕ್ಕೆ ನೀನಿಯ ನಾನು ಪಟ ಅಂತ ಹೇಳ್ಬಿಟ್ಟು ನಾನು ಕೋಳಿ ಸಾರು ಮಾಡ್ಬಿಟ್ಟೆ. ನನ್ನ ಗಂಡನ್ ತಾಕ ತರಿಸ್ಬಿಟ್ಟು ಇಲ್ಲ ಇತ್ತಳ ಪೊದ್ದಿ ಅಂತ ನನ್ನ ಗಂಡಂಗೆ ಹೇಳಿದೀನಿ. ನಮ್ಮ ಯಜಮಾನ್ರಿಗೆ ಹೇಳ್ಬೇಡ ಅಂತ ಹೇಳಿದ್ರು ಏನ್ ಬೇಜಾರಿಲ್ಲ ಬಿಡು, ನನ್ನ ಇಷ್ಟ. ನಾನು ಯಾರ ಮನೆಯಾಗನ ಇರ್ತೀನಿ, ಯೋನಂತೆ. ಅದೇ ಮತ್ತೆ ಬುಡೆ, ಯಾಕೆ ತಲೆ ಕೆಡ್ಸ್ಕೊಂಡಿಯೇ ಪದ್ದಿ? ನೀನ್ ತಲೆ ಕೆಡ್ಸ್ಕೊಬೇಡ. ನಿನ್ ಗಂಡ ಅಂತೂ ಇಂತೂ ಮನೆಯೆಲ್ಲ ಸೇರ್ಕೊಂಡು ಆ ಭದ್ರಮ್ಮನ ಕಾಲಿಗೆ ಬೀಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವ್ರು ನಿನ್ನ. ನೀನಂತೂ ಬೀಳಕ್ ಹೋಗ್ಬೇಡ, ಈಗಲೇ ಹೇಳಿದೀನಿ. ನಾನು ಬೀಳೋದು ಸಾಧ್ಯನೇ ಇಲ್ಲ. ನಾನಂತೂ ಬೀಳಕ್ಕೆ ನಾನು ಯಾಕ್ಲೆ ಹೋಗಿ ಬೀಳಲಿ? ನಾನು ಅದು ಆ ಭದ್ರಮ್ಮ ಕಿತ್ತೋದ್ರೊಳ ಕಾಲಿಗೆ ಬೀಳಕ್ಕಾಯ್ತದ? ಹೋಗಿ ಮನೆ ಬಿಟ್ಟು ಅಂತದ್ ಹೆಂಗಂದ ನನ್ನ ಗಂಡನನ್ನ ಅನ್ಲಿ ಇನ್ನೊಂದು ಕಿತ್ತ.
ಅದೇ ಭಯ ಬರ್ಬೇಕು ಅವ್ರಿಗೂನುವೆ. ಇರು ಸುಮ್ಕೆ ನೀನು ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ತಾಗಳೆ ಪದಿ ಟೆನ್ಷನ್ ತಗತಿಯ ತಿಂತಾಗ ನಾನು ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ. ಕುಂತ್ಕೊಂಡು ಇಬ್ರು ಮಾತಾಡ್ಕೊಂಡು ತಿನ್ನೋಣ ತಗ. ಅಯ್ಯೋ ಯಾರು ಏನಂದ್ರು ಜೀವನದಾಗ ನಮಗ್ ನಾವೇ ತಗ ತಗ. ಓನ್ಲೆ ಜೇಮ, ಈಗ ನಾನೇನ ಮನೆ ಬಿಟ್ಬಿಟ್ಟು ಬಂದೆ ಅಂತ ನನ್ನ ಗಂಡ ನಾನು ಹೊತ್ಕೊಂಡು ಕುಂತಿರ್ತಾನ. ನನ್ನ ಗಂಡ ಆರಾಮಾಗಿ ಹೊರೆ ಮೇಯ್ಕೊಂಡು ಕುಂತಿರಕ್ಕಿಲ್ವ ಏಳು? ಅದೇ ಹೇಳಿದ್ದು, ನೀನ್ ತಲೆ ಉಪಯೋಗಿಸ್ಬೇಕು. ಟೆನ್ಷನ್ ತಗೊಂಡಿದ್ದಂಗೆ ಆರಾಮಾಗಿ ತಿನ್ನಿ. ರಾತ್ರಿ ಎಲ್ಲ ಒಳ್ಳೆ ಪಿಕ್ಚರ್ ಹಾಕೊಂಡು ಟಿವಿನಾಗ ನೋಡ್ಕೊಂಡು ಕುಂತ್ಕೊಳ್ಳೋಣ. ನಮ್ಮ ಅತ್ತೆ ಇಲ್ದಿದ್ದಕ್ಕೆ ದಿಲ್ ಕುಸ್ಸಾಗೋಗ್ಬಿಟ್ಟೈತೆ ನನಗಂತೂ. ಸದ್ಯ ನಮ್ಮ ಅತ್ತೆ ಇನ್ನೂ ಅಲ್ಲೇ ಹೋಗ್ಬಿಟ್ರು ಖುಷಿನೇನಿಯ. ನಾನು ನೀನು ಹಿಂಗೆ ಒಂದು ಜೊತೆಯಾಗಿ ಶಾನೆ ದಿನ ಆಯಿತು. ರಾತ್ರಿ ಮನೆ ಕಂಡು ಕಳೆದು ಎಲ್ಲ ಮಾಡಿ ಇವತ್ತು ಆರಾಮಾಗಿ ಖುಷಿಯಾಗಿ ಮಾತಾಡ್ಕೊಂಡು ಮನೆ ಕಳೋಣ ಬಿಡು. ಸರಿನಾ? ಇರು ನನಗೂ ತಟ್ಟೆಗೆ ಹಾಕೊಂಬಿಟ್ಟು ಬರ್ತೀನಿ. ಫ್ರೆಂಡು ಅಂದರೆ ಫ್ರೆಂಡು ಬಿಡು, ಇದ್ರೆ ನಮ್ಮ ಜಯ್ಯಮ್ಮನ ಥರ ಇರಬೇಕು ಫ್ರೆಂಡು. ನೋಡೇ ತಿಂದು ಎಲ್ಲ ಸರಿಯಾಗೈತ ಅಂತ ಹೇಳ್ಬಿಟ್ಟು ಆಮೇಕಿಂದ ಉಪ್ಪು ಗಿಪ್ಪು ಶಾನೆ ಖಾರ ಶಾನೆ ಅಂತ ಅಂದ್ಬೇಡ ನೀನು. ನೋಡನ್ಸ್ಕಿದ ತಿಂದ್ಬಿಟ್ಟು. ಲೇ ಜೇಮ, ನೀನು ಮಾಡಿತ್ತೀಗ ಅಂತಂದ್ಮೇಲೆ ಟೇಸ್ಟ್ ಆಗೈತೆ ಸುಮ್ಕಿರೆ. ಅಯ್ಯೋ ಯಾಕೆ ಸುಮ್ಕೆ? ಏನ್ ನಾನೇನು ಸಂಡಾಕಿಲ್ಲ ಅಂತ ಅಂದ್ಬಿಟ್ಟೇನೆ. ಸಂದಕ್ಕೆ ಐತೆ ಜೇಮ, ಮುದ್ದೆನು ಮಾಡ ಸುಮಾರ ಕಲ್ಸ್ಬಿಟ್ಟಿದೀಗ. ಅಯ್ಯೋ ನಮ್ಮ ಅತ್ತೆ ಮೂರತ್ತೆ ಮುದ್ದೆ 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 ಅಂತ ಬಾಯಿ ಬಿಡ್ಕತ್ತಾ ಇತ್ತಾಳೆ. ಅದಕ್ಕೆ ಮತ್ತೆ ಕಲ್ತಿರೋದು, ಇಲ್ಲಾಂದ್ರೆ ನೀನು ಕಲಿತಿರ್ಲಿಲ್ಲ. ಆದ್ರೆ ಜಯಮ್ಮ, ನಾನು ನೀನು ಫುಲ್ ಸ್ಟ್ರಾಂಗ್ ಅಲ್ವಾ? ಯಾರನ್ನ ಹಿಂಗೆ ಗಂಡನ ಮನೆ ಬಿಟ್ಬಿಟ್ಟು ಬಂದ್ರೆ ಗೊಳಾಡ್ಕೊಂಡ್ಗಳು ಅಂತ ಕುತ್ಕೋತಾರೆ. ಆದ್ರೆ ನಾನು ನೋಡು ಆರಾಮಾಗಿ ಕೋಳಿ ಸಾರು ತಿನ್ಕೊಂಡು ನಿಂತಾಗ ಅಲ್ಟೆ ಹೊಡ್ಕೊಂಡು ಕುಂತ್ಕೊಂಡಿದ್ದೀನಿ. ಅದಕ್ಕೆ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಜೀವನದಾಗೆ ನಮ್ಮ ಕಷ್ಟಕ್ಕೆ ಯಾರು ಬರಲ್ಲ. ನಮಗೆ ನಾವೇನೇನಿಯ ನಾವೇ ಕಷ್ಟಪಡ್ಕೊಂಡು ನಾವೇ ಇರಬೇಕು. ನಾಳೆ ಸತ್ತೋದ್ರು ಒಬ್ಬರೇ ಸತ್ತು ಹೋಗೋದು. ಅದಕ್ಕೆ ಯಾರ್ಯಾರಿಗೋಸ್ಕರನೋ ಯಾಕೆ ಹೇಳಬೇಕು, ನಮ್ಮ ಖುಷಿ ನಾವು ನೋಡ್ಕೊಳ್ಳೋದು. ಇವತ್ತು ನನ್ನ ಗಂಡ ಅವ್ರ ಅಣ್ಣನಿಗೋಸ್ಕರ ನನ್ನನ್ನು ಬಿಟ್ಟ ಅಂದ್ರೆ ನನ್ನ ಖುಷಿಗೋಸ್ಕರ ನನ್ನ ಗಂಡನ ಬಿಡೋದೇ ನನಗೇನು ದೊಡ್ಡ ವಿಷಯ ಅಲ್ವೇ? ಅಂದ್ರೆ ನಾನೇನು ಬಿಟ್ಬಿಡಕ್ಕಿಲ್ಲ, ಬುದ್ಧಿ ಕಲಿಸ್ತೀನಿ. ಓನ್ ಹೇಳೆ ಕಲಿಸ್ಬೇಕು, ಇಲ್ಲ ಅಂದ್ರೆ ಆಯ್ತದ? ನಂತಾಗ ನಡಿಯಕ್ಕಿಲ್ಲ ಜಯಮ್ಮ. ಎದ್ರಕೊಂಡು ಗೋಳು ಅಂತ ಹೊತ್ಕೊಂಡು ಕಣ್ಣೀರು ಹಾಕೊಂಡು ಕೈ ಕಾಲೆಲ್ಲ ಗಡಗಡ ಗಡಗಡ ಅಂತ ನಡುಗಿಸ್ಕೊಂಡು ಕೂತ್ಕೊಳ್ಳೋ ಅಂತ ಪೊದ್ದಿ ನಾನಲ್ಲ. ಫುಲ್ ಸ್ಟ್ರಾಂಗು, ತಲೆನ್ನೇ ಕೆಡಿಸ್ಕೊಳ್ಳಲ್ಲ ಏನಾದ್ರೂ. ಬಂದಂಗೆ ಸ್ವೀಕಾರ ಮಾಡ್ಕೊಂಡು ಹೋಯ್ತಿರೋದು ಅಷ್ಟೇ ನೀನಿಯ. ಯಾರನ್ನ ಇದೀರನಪ್ಪ ನಂತರ ಟೆನ್ಷನ್ ತಗೊಳಕಿಲ್ಲ. ಹಿಂಗೆ ಜಗಳ ಆದ್ರೂ 10 ನಿಮಿಷಕ್ಕೆ ಸರೋಗಂತಾರೆ. ಯಾರಿದ್ದೀರಾ ಹೆಣ್ಮಕ್ಳು? ಕಾಮೆಂಟ್ ಮಾಡಿ ನೋಡೋಣ. ನಾನಂತೂ ಹಂಗೆ ನೀನಿಯ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ ಹಂಗೆ ತಲೆ ಹಿಡ್ಕೊಂಡು 5 ನಿಮಿಷ ಬೇಜಾರಾಗ್ತದೆ. ಆಮೇಕಿಂದ ನಾರ್ಮಲ್ಲು ಕಣ್ರಪ್ಪ, ತಿನ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಕುಂತ್ಕ ಅಷ್ಟೇ. ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲ, ಮುಂದೆ ಆಗೋದನ್ನ ತಡಿಯಕ್ಕಾಗಕ್ಕಿಲ್ಲ. ನಾನು ಯಾಕೆ ಟೆನ್ಷನ್ ತಗೊಂಡ್ಲಿ ಅಂತ? ಅಯ್ಯೋ ಇರಿ, ಕೋಳಿ ಸಾರು ಆರೈತದೆ, ತಿನ್ಕೋತೀನಿ ಫಸ್ಟು.